ಚಳಿಗಾಲದಲ್ಲಿ ಮಾಮೂಲಿಯಾಗಿ ಏನಾಗುತ್ತೆ ಅಂದರೆ ಹೊಟ್ಟೆ ಕಟ್ಕೊಂಡ್ಬಿಡುತ್ತೆ, ಮೋಷನ್ ಕಟ್ಕೊಂಡ್ಬಿಡುತ್ತೆ. ಬೆಳಿಗ್ಗೆ ಟೈಮು ಮೋಷನ್ ಮಾಡೋಕ್ಕಾಗಲ್ಲ. ಇದು ರೆಗ್ಯುಲರ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಚಳಿಗಾಲದಲ್ಲ, ಬೇರೆ ಎಲ್ಲ ಟೈಮಲ್ಲೂ ಈ ಪ್ರಾಬ್ಲಮ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಅದಕ್ಕೆ ಸಲ್ಯೂಷನ್ ಆಗಿ ನಾವೇನು ಮಾಡೋಕ್ಕೆ ಹೋಗ್ತೀವಿ ಅಂದರೆ, ಡಾಕ್ಟರ್ಸ್ ಹೇಳಿದ್ರು, ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂತ ಆ ಮಾತ್ರೆ ಈ ಮಾತ್ರೆ ಸಿರಪ್ಗಳು ಅದು ಇದು ಅಂತ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡು ನಮ್ಮ ಹೆಲ್ತ್ ಇನ್ನೂ ಸೈಡ್ ಎಫೆಕ್ಟ್ ಆಗಿ ಅದು ಹೋಗಿ ಇನ್ನೊಂದು ಕಾಯಿಲೆಗೆ ದಾರಿ ಮಾಡ್ಕೊಳ್ತೀವಿ. ಅದಕ್ಕೆ ಅಂತಲೇ ಆಗಿನ ಕಾಲದಲ್ಲಿ ಮನೆ ಮದ್ದು ಅಂತ ಮಾಡ್ಕೊತಾ ಇದ್ರು. ಅಂದರೆ ಅವರ ಔಷಧಿ ಅವ್ರ ಕಾಯಿಲೆಗೆ ತಕ್ಕನಾಗಿ ಅವ್ರು ಬೇಕಾದಂಗೆ ಅವ್ರ ದೇಹಕ್ಕೆ ಯಾವ ಥರ ಸೂಟ್ ಆಗುತ್ತೆ ಆ ಥರ ಮನೆಯಲ್ಲೇ ಮದ್ದುಗಳನ್ನ ಮಾಡಿಕೊಂಡು ಆ ಕಾಯಿಲೆಗೆ ಪರಿಹಾರ ಕಂಡುಹಿಡ್ಕೊತಾ ಇದ್ರು. ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೊಟ್ಟೆ ಕಟ್ಟೋದ್ರಿಂದ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಒದ್ದಾಡಲೇಬೇಕು. ತುಂಬಾ ಕಷ್ಟ ಆಗಿಬಿಡತ್ತೆ. ಈಗ ಎಕ್ಸಾಂಪಲ್ಲು ವರ್ಕ್ ಮಾಡೋರಾಗಲಿ ಮಕ್ಕಳಾಗಲಿ ಯಾರಿಗೇ ಆಗಲಿ ಅದು ತೊಂದರೆನೇ. ಮಕ್ಕಳುಗಳು ಸ್ಕೂಲ್ಗಳಿಗೆ ಹೋದಾಗ ಅವರಿಗೆ ಈ ಥರ ಸಡನ್ನಾಗಿ ಹೊಟ್ಟೆ ನೋವು ಬರೋದು, ಆ ಥರ ಏನಾದರೂ ಆದಾಗ ಅವರು ಸ್ಕೂಲಲ್ಲಿ ಸಡನ್ನಾಗಿ ಟೀಚರ್ಸ್ಗೆ ಹೇಳ್ಕೋಬೇಕು. ಬಟ್ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಳೋಷ್ಟು ಕಂಫರ್ಟಾಗಿ ಅವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಆವಾಗ ಅವರು ಮನೆಗೆ ಕರ್ಕೊಂಡು ಬರಲೇಬೇಕಾಗತ್ತೆ. ಅದಕ್ಕೆ ಅವಾಗವಾಗ ಮಕ್ಕಳಿಗೆ ನಾವು ಈ ಥರ ಮನೆ ಮದ್ದು ಏನಿದೆ, ಡಾಕ್ಟರ್ಗೇನು ತೋರಿಸೋದು ಬೇಕಾಗಿಲ್ಲ, ಸಿರಪ್ಪು ಟ್ಯಾಬ್ಲೆಟ್ಸು ಇದ್ರ ನೆಸೆಸಿಟಿನೂ ಇಲ್ಲ. ಅಟ್ಲೀಸ್ಟ್ ಈ ಥರ ಮನೆ ಮದ್ದು ಮಾಡಿ ಅವಾಗವಾಗ ನಾವು ಅವ್ರ ಬಗ್ಗೆ ಎಚ್ಚರಿಕೆ ವಹಿಸ್ತಾ ಇದ್ದರೆ ಅಟ್ಲೀಸ್ಟು ಹಾಸ್ಪಿಟಲ್ಗೆ ಹೋಗೋದನ್ನು ತಪ್ಪಿಸ್ಬೋದು. ಬರೀ ಮಕ್ಕಳು ಅಂತಲ್ಲ, ದೊಡ್ಡವ್ರಿಗೂ ಇದು ಪ್ರಾಬ್ಲಮ್ ಕಾಮನ್ ಆಗಿಬಿಟ್ಟಿದೆ. ಈಗ ಆಫೀಸ್ ವರ್ಕಿಂಗ್ ಅವ್ರು ಇರ್ತಾರೆ, ಅವರು ಆನ್ ದ ವೇ ಹೋಗೋ ಟೈಮಲ್ಲಿ ಬಸ್ಸಲ್ಲಿ ಏನಾದ್ರೂ ಅವ್ರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ರೆ ಸಡನ್ನಾಗಿ ಅವರು ಏನೂ ಮಾಡೋಕ್ಕಾಗಲ್ಲ. ಆವಾಗ ತುಂಬಾ ಹಿಂಸೆ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇದೆಲ್ಲ ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು ನಾವು? ಫಸ್ಟೇ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಥರ ಫಸ್ಟೇ ನಾವು ಏನಕ್ಕೆ ಬೇಕು, ನಮಗೆ ಬೇಸಿಕ್ ಏನು ಹೆಲ್ತ್ ಸೇಫ್ಟಿಗೆ ಏನು ಬೇಕು ಅದನ್ನು ನೋಡ್ಕೊಂಡ್ಬಿಟ್ರೆ ಮನೆಯಲ್ಲಿ ನಾವು ಇರೋಷ್ಟು ಟೈಮಲ್ಲಿ ನಮಗೆ ಆದಷ್ಟು ಏನು ಮಾಡ್ಕೊಬೋದು ನಮ್ಮ ಹೆಲ್ತ್ಗೆ ಅದನ್ನು ಮಾಡಿಕೊಂಡು ನಾವು ನೆಕ್ಸ್ಟ್ ನಮ್ಮ ಕಾರ್ಯ ಅಂದರೆ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋ ಟೈಮಲ್ಲಿ ಅಷ್ಟು ಫುಲ್ಲು ಫ್ರೀ ಆಗಿಬಿಡ್ಬೇಕು. ಹೀಗೆ ಇಬ್ರಿಗೂ ಅಷ್ಟೇ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಈ ಮೋಷನ್ ಕಟ್ಕೊಳ್ಳೋದ್ರಿಂದ ಟಾಕ್ಸಿಕ್ ಅನ್ನೋದು ರಿಲೀಸ್ ಆಗ್ತಾನೆ ಇರುತ್ತೆ. ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನಾವು ಆದಷ್ಟು ಮನೆ ಮದ್ದುಗಳು ಏನಿದೆ ಪ್ರಿಕಾಷನರಿಯಾಗಿ ಅವನ್ನ ತಗೊಂಡು ಅವನ್ನ ಫಾಲೋ ಮಾಡಿ ಆದಷ್ಟು ನಮ್ಮ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅದರಲ್ಲಿ ಒಂದು ಇವತ್ತು ನಾನು ಹೇಳ್ತಾ ಇರೋ ಟಿಪ್ಸ್ ಏನಂದರೆ, ಫ್ರೀಯಾಗಿ ಹೋಗಬೇಕು ಮತ್ತು ಹೊಟ್ಟೆ ಕಟ್ಕೊಳೋದನ್ನ ಅವಾಯ್ಡ್ ಮಾಡಬೇಕು ಅಂದರೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ಊಟ ಆಗಿದ ತಕ್ಷಣ ಅಂದರೆ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀವು ಮಲ್ಗೋಕ್ಕಿಂತ ಮುಂಚೆ ಸ್ವಲ್ಪ ಉಗುರು ಬೆಚ್ಚಗಿಂತ ಒಂಚೂರು ಬಿಸಿ ಇರಬೇಕು ನೀರು. ಒಂದು ಲೋಟಕ್ಕೆ 1.5 ಸ್ಪೂನು ಇಲ್ಲ 2 ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಫುಲ್ಲು ಕ್ಲೀನ್ ಆಗುತ್ತೆ. ಮತ್ತು ಈ ಥರ ನೀವು ಅವಾಗವಾಗ ಮಾಡೋದ್ರಿಂದ ಹೊಟ್ಟೆ ಕ್ಲೀನ್ ಆಗ್ತಾ ಇರುತ್ತೆ. ಮತ್ತು ನೀವು ಏನೇ ಫುಡ್ ಆದ್ರೂ ತೊಗೊಳೋಕ್ಕೆ ಬಾಡಿ ರೆಡಿಯಾಗಿರುತ್ತೆ. ಮತ್ತು ಬಾಡಿ ಫುಲ್ ಆ್ಯಕ್ಟಿವ್ ಆಗು ಇರುತ್ತೆ, ಫುಲ್ಲು ಫ್ರೆಶ್ ಆಗಿರುತ್ತೆ. ಆದಷ್ಟು ನೀವು ಮಾಡಿ ಮತ್ತು ನಿಮ್ಮ ಮಕ್ಳಿಗೂ ಅಷ್ಟೇ ಈ ಟಿಪ್ಸನ್ನು ಫಾಲೋ ಮಾಡಿ. ಅವಾಗವಾಗ ಅಟ್ಲೀಸ್ಟ್ ವಾರಕ್ಕೊಂದ್ಸಲನಾದರೂ ಇದನ್ನು ಮಾಡ್ತಾಯಿದ್ರೆ ಹೊಟ್ಟೆ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಥ್ಯಾಂಕ್ ಯು.